ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ದೇವ್ರ ಮನೆಯಲ್ಲಿ ಬೆಳ್ಳಿ ಸಾಮಾನೆಲ್ಲ ತುಂಬ ಕಪ್ಪಾಗ್ಬಿಟ್ಟಿದೆ. ತುಂಬ ದಿನದಿಂದ ನಾನು ತೊಳೆದಿರಲಿಲ್ಲ. ಇಷ್ಟು ಕಪ್ಪಾಗಿರೋ ಸಾಮಾನು ತೊಳೆಯೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಹತ್ರ ಒಂದು ಎರಡೇ ಪದಾರ್ಥಗಳಿರೋದು. ಆ ಎರಡೇ ಪದಾರ್ಥದಿಂದ ಈ ಬೆಳ್ಳಿ ಸಾಮಾನನ್ನ ತೊಳೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇದನ್ನು ವಿಡಿಯೋ ಕೂಡ ಮಾಡ್ಕೊತಾ ಇದ್ದೀನಿ. ನೋಡೋಣ ಇದು ಎಷ್ಟು ಮಾತ್ರ ಬಿಳಿ ಆಗುತ್ತೆ, ಅಂದರೆ ಚೆನ್ನಾಗಿ ಪಳಪಳ ಅಂತ ಹೊಳೆಯುತ್ತೆ, ಈ ಕಪ್ಪೆಲ್ಲ ಹೋಗುತ್ತೆ ಅನ್ನೋದನ್ನು ನಾನು ಕೂಡ ಮೊದಲನೇ ಸಾರಿ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ಎರಡೇ ಪದಾರ್ಥಗಳು ಬಳಸಿ. ಆ ಪದಾರ್ಥಗಳಲ್ಲಿ ಒಂದು ಪೀತಾಂಬರಿ ಪೌಡರು. ಇದನ್ನು ನಾನು ಒಂದು 1/2 ಸ್ಪೂನ್ ಅಷ್ಟೇ ಹಾಕ್ಕೊತೀನಿ. ಇದ್ರ ಜೊತೆ ಸ್ವಲ್ಪ ಸಬೀನ, ಅದು ಕೂಡ ಒಂದು 1/2 ಸ್ಪೂನ್ ಅಷ್ಟೇ. ಇದೆರಡೇ ಪದಾರ್ಥಗಳು ಸಾಕು. ಇದ್ರ ಜೊತೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಪೇಸ್ಟ್ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ. ಒಂದು ಬ್ರಷ್, ಅಂದರೆ ಹಲ್ಲುಜ್ಜೋ ಬ್ರಷು. ನಾನು ದೇವ್ರ ಸಾಮಾನು ತೊಳೆಯೋಕ್ಕೆ ಅಂತಲೇ ಒಂದು ಹೊಸ ಬ್ರಷು ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಆ ಕಪ್ಪು ಕಲೆ ಆಗಿರೋ ಹತ್ರ ಎಲ್ಲ ಸ್ವಲ್ಪ ಈ ಥರ ಲೈಟಾಗಿ, ನಾನು ಜಾಸ್ತಿ ಪ್ರೆಷರ್ ಕೂಡ ಆಗ್ತಾಯಿಲ್ಲ, ಲೈಟಾಗಿ ಫಸ್ಟ್ ಇದು ಉಜ್ಜೋವಾಗೆ ನನಗೆ ತುಂಬ ಇಷ್ಟ ಆಯಿತು. ಸ್ವಲ್ಪ ಉಜ್ಜುತ್ತಾನೆ ನೋಡಿ ಎಷ್ಟು ಕಪ್ಪಾಗಿರೋದೆಲ್ಲ ಎಷ್ಟು ಬೇಗ ವೈಟ್ ಆಗ್ತಾ ಇದೆ ಅಂದರೆ ನನಗೆ ಆಶ್ಚರ್ಯ ಆಯಿತು. ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದು, ನನಗೆ ತುಂಬಾ ಇಷ್ಟನೂ ಆಯಿತು. ಬೇಗ ಕಡಿಮೆ ಸಮಯದಲ್ಲಿ ನೋಡಿ ಎಷ್ಟು ಪಳಪಳ ಅಂತ ಹೊಳಿತಾ ಇದೆ. ನಂತರ ಒಂದು ಬಟ್ಟೆ ತಗೊಂಡು ಕ್ಲೀನಾಗಿ ಆ ತೇವಾಂಶನೆಲ್ಲ ಒರೆಸ್ಕೊಂಡ್ರೆ ಮುಗೀತು. ನೋಡಿರಿ ಎಲ್ಲ ಎಷ್ಟು ಚೆನ್ನಾಗಿ ವೈಟ್ ಆಗಿದೆ. ನನಗಿದು ಓಕೆ ಅನ್ನಿಸ್ತು. ನಿಮಗೂ ಇಷ್ಟ ಆದರೆ ನೀವು ಒಂದು ಸಾರಿ ಟ್ರೈ ಮಾಡಿ. ಇದು ಬೆಳ್ಳಿ ಸಾಮಾನು ತೊಳಿತಾ ತೊಳಿತಾ ಸ್ವಲ್ಪ ಶೇಡ್ ಆಗುತ್ತೆ. ಆಗ ನಿಮಗೆ ಶೈನಿಂಗ್ ಬೇಕು ಅಂದರೆ ಕೋಲ್ಗೇಟ್ ಪೌಡ್ರ್ ತೊಗೊಂಡು ಅದೇ ಬಟ್ಟೆಯಲ್ಲೇ ಇದೇ ಥರ ಆ ಪೌಡ್ರನ್ನ ಒರೆಸ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ. ನನಗೆ ಮಾತ್ರ ತುಂಬ ಇಷ್ಟ ಆಯ್ತು ಇದು. ಇನ್ನು ನೆಕ್ಸ್ಟ್ ಟೈಮು ತುಂಬ ಕಮ್ಮಿ ಸಮಯದಲ್ಲಿ ಇದೇ ಪದಾರ್ಥಗಳನ್ನ ಬಳಸಿ ಬೇಗ ತೊಳಿಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.